ದ್ವಿತೀಯ ಸುತ್ತಿನ ದ್ವಿತೀಯ ಪಂದ್ಯವನ್ನು ನಾವಿಲ್ಲಿ ವೀಕ್ಷಿಸ್ತಾ ಇದ್ದೇವೆ. ಇದಾದ ಬಳಿಕ 2 ಪಂದ್ಯಗಳು ದ್ವಿತೀಯ ಸುತ್ತಿನಲ್ಲಿ ಬಾಕಿ ಉಳಿತದೆ. ಅದಾದ ಬಳಿಕ 2 ಕ್ವಾರ್ಟರ್ ಫೈನಲ್ ಪಂದ್ಯಗಳು ಸಾಗಿ ಬರಲಿಕ್ಕಿದೆ. ಸೆಮಿಫೈನಲ್ ಪಂದ್ಯ ಆದಿತ್ಯವಾರದ ದಿವಸ ರಾತ್ರಿಯ ಸಂದರ್ಭದಲ್ಲಿ ಸಾಗಿ ಬರಲಿಕ್ಕಿದೆ. ದ್ವಿತೀಯ ಓವರ್ ಇಲ್ಲಿ ಆರಂಭಗೊಳ್ಳಲಿಕ್ಕಿದೆ. ದ್ವಿತೀಯ ಓವರನ್ನೇ ಸೇಲು ಜರ್ಸಿ ನಂಬರ್ 1 ಧರಿಸಿಕೊಂಡಂತಹ ಮುಂಚೂಣಿಯ ದಾಳಿಗಾರ ಶಾಹಿಲ್ ಚೆಂಡನ್ನು ಇಲ್ಲಿ ಕೈಗೆತ್ತಿಕೊಳ್ತಾ ಇದ್ರೆ ಓವರಿನ ಆರಂಭಿಕ ಚೆಂಡು ಬೇಕಾಗಿದೆ. ಇಲ್ಲಿ ಶಾಹಿಲ್ನ ಮೊದಲ ಚೆಂಡು ಇಲ್ಲಿ ಅರೌಂಡ್ ದಿ ಲೆಗ್ ಸ್ಟಂಪ್ ಆಗಿ ಬಂದಂತ ಚೆಂಡು ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ ತೀರ್ಪುಗಾರರಿಂದ. ಇತರೆ ರೂಪದಲ್ಲಿ ಒಂಟಿ ಓಟದ ಸೇರ್ಪಡೆಯಾಗುವಾಗ ತಂಡದ ಖಾತೆಯಲ್ಲಿ 9 ಆನ್ ದಿ ಬೋರ್ಡ್ ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಹಕೀಂ ರಕ್ಷಣಾತ್ಮಕ ದಾಂಡುಗಾರಿಕೆಯ ಜವಾಬ್ದಾರಿಯನ್ನು ಹೊತ್ತಂತಹ ದಾಂಡಿಗ ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು. ಸೊಗಸಾದ ದಂಡನೆ ಇದು, ಕಲಾತ್ಮಕ ಶೈಲಿಯ ಸಿಕ್ಸರ್. ಬೆಳಗ್ಗೆ 5:20 ಸರಿಯಾಗಿ ಶಕ್ತಿಯುತವಾದ ಹೊಡೆತ ಇದು. ಕಾಟಿಪಳ್ಳ 11 ಪರವಾಗಿ ಹಕೀಮ್ನ ಬ್ಯಾಟ್ ಮುಖೇನವಾಗಿ ದಾಖಲಾಗ್ತಾ ಇದೆ. ಸ್ಲಾಟ್ ಎಸೆತವಾಗಿತ್ತು. ಶಾಹಿಲ್ ಎಸೆದಂತ ಚೆಂಡು ಬಹಳಷ್ಟು ಅದ್ಭುತವಾಗಿ ಲಾಫ್ಟ್ ಮಾಡಿದ್ರು. ಲಾಂಗ್ ಆಫ್ ನ ಮೇಲೆ ಸಿಕ್ಸರ್ ದಾಖಲಾಗ್ತಾ ಇದೆ ಹಕೀಮ್ನ ಬ್ಯಾಟ್ ಮುಖೇನವಾಗಿ. 6 ಓಟಗಳು ದಾಖಲಾಗುವಾಗ ಅಂಕಿಅಂಶ ಪಟ್ಟಿಯಲ್ಲಿದೆ 15 ಓಟಗಳು. ಮತ್ತೆ ದಂಡಿಸುವ ಪ್ರಯತ್ನ ಇಲ್ಲಿ ಈ ಬಾರಿ ಕ್ಷೇತ್ರ ರಕ್ಷಕನ ಕೈಗೆ ದಂಡಿಸಿದ್ರು. ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ ತಂಡದ ಖಾತೆಯಲ್ಲಿ 16 ಆನ್ ದಿ ಬೋರ್ಡ್. ಚಾಯ್ವಾಲಾ ದೇಶದ ಪ್ರಧಾನಿಯಾದಂತಹ ಕತೆಗಳು. ಪ್ರಸ್ತುತ ನಮ್ಮ ಜೊತೆ ಚಾಯ್ವಾಲಾ ಆಗಿ ಶಿಯಾಬ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಿಯಾಬ್ ಡಿಜೆ ಅವರ ಸಹಕಾರವನ್ನು ನಾವು ಮತ್ತೆ ಗುರುತಿಸ್ತಾ ಇದ್ದೇವೆ. 3 ಚೆಂಡುಗಳು ಮುಕ್ತಾಯಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಕೆ 17. ಮತ್ತೆ ದಂಡಿಸುವ ಪ್ರಯತ್ನ ಈ ಬಾರಿ ನೇರ ಭಾಗವನ್ನು ಗುರಿಯಾಗಿಸಿಕೊಂಡು ದಂಡಿಸಿದ್ರು. ಲಾಂಗ್ ಆಫ್ ತುದಿಯಲ್ಲಿ ಚೆಂಡನ್ನ ತಡೆ ಹಿಡಿಯಲಾಗಿದೆ. ಬಹುಶಃ ನಿಹಾಲ್ ಚೆಂಡನ್ನ ತಡೆ ಹಿಡಿದು ದಾಳಿಗಾರನ ಕಡೆಗೆ ನೀಡುತ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿ 18 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಶಾಹಿಲ್ ಸ್ವಲ್ಪ ದುಬಾರಿಯುತ ದಾಳಿಯನ್ನು ಮಾಡಿದ್ರು. ಇಲ್ಲಿ ದೊಡ್ಡ ಹೊಡೆತದ ಪ್ರಯತ್ನ, ಇಲ್ಲಿ ಮತ್ತೆ ಖಾಲಿ ಜಾಗವನ್ನು ಗುರಿಯಾಗಿಸಿಕೊಂಡು ದಂಡಿಸಿದ್ರು. ಅದ್ಭುತವಾದ ಫೀಲ್ಡಿಂಗ್. ತಸ್ಲೀಂ ಚೆಂಡನ್ನ ತಡೆ ಹಿಡಿಯುವ ಪ್ರಯತ್ನವನ್ನ ಮಾಡಿಕೊಂಡ್ರು. ಇಲ್ಲಿ ಒಂಟಿ ಓಟದ ಸೇರ್ಪಡೆಯಾಗುವಾಗ ತಂಡದ ಖಾತೆಯಲ್ಲಿ 19. ಶಾಹಿಲ್ ಓರ್ವ ಶ್ರೇಷ್ಠ ಮಟ್ಟದ ಆಲ್ರೌಂಡರ್ ಆಟಗಾರ. ಆದರೆ ಪ್ರಸ್ತುತವಾಗಿ ಈ ಒಂದು ಓವರ್ ದುಬಾರಿತ ಓವರ್ ಆಗಿ ಸಾಬೀತಾಗ್ತಾ ಇದೆ. ಇಲ್ಲಿ ಕೊನೆಯ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಒಂಟಿ ಓಟವನ್ನ ಗಳಿಸಿಕೊಳ್ತಾ ಇದ್ದಾರೆ. ಭರ್ಜರಿಯಾದ ಆರಂಭ ಇದು. ಕಾಟಿಪಳ್ಳ 11 ಕಡೆಗೆ 2 ಓವರ್ಗಳ ಮುಕ್ತಾಯಕ್ಕೆ 20 ಓಟಗಳನ್ನು ಗಳಿಸಿಕೊಳ್ತಾ ಇದ್ದಾರೆ. ಹಕೀಮ್ ಎಂಬ ಆಟಗಾರ ಇನ್ನಿಂಗ್ಸಿನ ಜವಾಬ್ದಾರಿಯನ್ನ ಹೊತ್ತುಕೊಂಡು ಇಲ್ಲಿ ದಂಡನ್ನ ಬೀಸುವಾಗ 20 ಓಟಗಳನ್ನು ಇಲ್ಲಿ ಗಳಿಸಿಕೊಳ್ತಾ ಇದ್ದಾರೆ. 20ಕ್ಕೆ 2 ಎಂಬ ಸ್ಥಿತಿಯಲ್ಲಿದೆ ತಂಡ. ಇನ್ನು ಕೂಡ 24 ಚೆಂಡುಗಳ ಆಟ ಇಲ್ಲಿ ಬಾಕಿ ಇದೆ. ಯಾವ ರೀತಿಯ 24 ಚೆಂಡುಗಳ ಮುಂದೆ ದಂಡನ್ನ ಬೀಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ತೃತೀಯ ಓವರ್ ಇಲ್ಲಿ ಆರಂಭಗೊಳ್ಳಲಿಕ್ಕಿದೆ. ತೃತೀಯ ಓವರ್ ಅನ್ನ ಕೈಗೆತ್ತಿಕೊಂಡಂತಹ ದಾಳಿಗಾರ ಹರ್ಷಾದ್ LT ಎಂಬುವರು ಶ್ರೇಷ್ಠ ಮಟ್ಟದ ವೇಗದೂತ ದಾಳಿಗಾರ. ಎಕ್ಸ್ಟ್ರಾ ಕ್ವಿಕರ್ ದಾಳಿಗಳ ಮೂಲಕವಾಗಿ ದಾಂಡುಗಾರರನ್ನ ಕಟ್ಟಿ ಹಾಕಬಲ್ಲಂತಹ ಹರ್ಷಾದ್ ಎಸೆತಗಾರಿಕೆಯ ಮುಂಚೂಣಿಯನ್ನು ಕಾಯ್ದಿರಿಸಿಕೊಳ್ತಾ ಇದ್ರೆ. ದಾಂಡುಗಾರಿಕೆ ತುದಿಯಲ್ಲಿ ಸಿಕ್ಸರ್ ಅನ್ನ ಬಾರಿಸಿ ಇನ್ನಿಂಗ್ಸಿಗೆ ಚೇತರಿಕೆಯನ್ನ ನೀಡಿದಂತಹ ಆಟಗಾರ ಹಕೀಮ್. ಗಿರ್ಗಿಟ್ ಎಸೆತಗಳನ್ನ ಬಹಳಷ್ಟು ಸೊಗಸಾಗಿ ಸುಂದರವಾಗಿ ಎಸೆಯಬಲ್ಲಂತಹ ದಾಳಿಗಾರ. ವೇಗದ ಎಸೆತಕ್ಕೆ ವಿಶೇಷವಾದ ಸ್ಥಾನಮಾನ ಇದೆ, ವಿಶೇಷವಾದ ಹೆಸರೇ ಇದೆ. ಇಲ್ಲಿ ಆ ದಾಳಿಗಾರ ಹರ್ಷಾದ್ ಕ್ಷೇತ್ರ ರಕ್ಷಣೆಯತ್ತ ಒಂದು ಕಣ್ಣನ್ನ ಹಾಯಿಸುತ್ತೆ ಇಲ್ಲಿ ಚೆಂಡನ್ನು ಆರಂಭಿಸಿಕೊಳ್ತಾ ಇದ್ದಾರೆ. ಕ್ಯಾಮರಾದ ಮುಂದೆ ಹಫೀಜ್ ತೋಡಾರ್ ಅವರು ಕಾಣ ಸಿಗ್ತಾ ಇದ್ದಾರೆ. ಬಹುಶಃ ಕಳೆದ 1-2 ತಿಂಗಳಿನಿಂದ ನಿರಂತರವಾಗಿ ಪಂದ್ಯಾಟದ ಯಶಸ್ವಿಗಾಗಿ ಪರಿಶ್ರಮವನ್ನ ಪಟ್ಟವರಲ್ಲಿ ಹಫೀಜ್ ತೋಡಾರ್ ಕೂಡ ಓರ್ವರು. ಒಂದು ಕಾಲದ ಗತಕಾಲ ವೈಭವದ ಇತಿಹಾಸ ಇರತಕ್ಕಂಥವರು ಅದ್ಭುತ ಆಟಗಾರ ಕೂಡ ಹೌದು ಹಫೀಜ್ ತೋಡಾರ್. ಬಹಳಷ್ಟು ಪಂದ್ಯಾಟಗಳಲ್ಲಿ ಮಂಗಳೂರಿನ ಪ್ರತಿಷ್ಠಿತ ತಂಡವನ್ನ ಪ್ರತಿನಿಧಿಸುತ್ತಾ ಈ ಭಾಗಕ್ಕೆ ದೊಡ್ಡ ಹೆಸರನ್ನ ತಂದಿಟ್ಟಂತ ಆಟಗಾರ. ಇಲ್ಲಿ
ಆರಂಭಗೊಂಡಿದೆ ತೃತೀಯ ಓವರ್. ಮೊದಲ ಚೆಂಡು ವೇಗದೊಂದಿಗೆ ಎಸೆಯುವ ಪ್ರಯತ್ನವನ್ನ ಮಾಡಿಕೊಂಡ್ರು. ಚುಕ್ಕಿ ಎಸೆತವಾಗಿ ದಾಖಲಾಗ್ತಾ ಇದೆ ಮೊದಲ ಚೆಂಡು. ದಾಳಿಗಾರಿಕಾ ತುದಿಯಲ್ಲಿ ಹರ್ಷಾದ್ ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಎರಡನೇ ವಿಕೆಟ್ ಮುಖ್ಯವಾಗಿ. Oh my goodness, what a delivery! Extra quicker delivery from ಹರ್ಷಾದ್ LT. ನಾ ಹೇಳ್ತಾ ಇದ್ದೆ, ಹರ್ಷಾದ್ ಎಸೆತಗಾರಿಕೆಗೆ ಪರಿಚಯವಾದಾಗಲೇ ಹೇಳಿದ್ದೆ, ಈ ಎಕ್ಸ್ಟ್ರಾ ಕ್ವಿಕರ್ ವೇಗದೂತ ಚೆಂಡುಗಳೊಂದಿಗೆ ಎದುರಾಳಿಯನ್ನ ಕಟ್ಟಿ ಹಾಕಬಲ್ಲ ದಾಳಿಗಾರ. ಬಹಳಷ್ಟು ವೇಗದ ಚೆಂಡನ್ನು ಎಸೆದಿದ್ರು. ಇನ್ನಿಂಗ್ಸಿಗೆ ಜೀವ ತುಂಬಿದ್ದಂತ ಹಕೀಂ ಕ್ಲೀನ್ ಬೌಲ್ ರೂಪದಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ವಿಕೆಟ್ ನಂಬರ್ 3 ಕಳೆಕೊಳ್ತಾ ಇದೆ ಕಾಟಿಪ್ಪಳ್ಳ 11 ತಂಡ. ನಮ್ ಜೊತೆ 65ರ ಹರೆಯದ ಹಮೀದಾಕ ಮತ್ತೆ ಸೇರಿಕೊಳ್ತಾ ಇದ್ದಾರೆ. ಕ್ರಿಕೆಟ್ ಅನ್ನ ಪ್ರತಿಯೊಂದು ಕ್ಷಣವೂ ಕೂಡ ಜೀವಿಸಿದಂತಹ ವ್ಯಕ್ತಿ, ತಮ್ಮ ಪ್ರತಿಯೊಂದು ಉಸಿರಿನಲ್ಲೂ ಕೂಡ ಕ್ರಿಕೆಟ್ ಅನ್ನ ಜೀವಿಸಿದಂತಹ ಆ ಒಂದು ವ್ಯಕ್ತಿ, ಕ್ರಿಕೆಟ್ ಅನ್ನ ಕೊಂಡಾಡಿದಂತಹ ಹಮೀದಾಕ ಇಲ್ಲಿ ನಮ್ ಜೊತೆ ಲೈನ್ ಅಂಪೈರ್ ಆಗಿ ಸೇವೆಯನ್ನ ಸಲ್ಲಿಸುತ್ತಾ ನಿರಂತರವಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿ ಮತ್ತೆ ಸೇರಿಕೊಳ್ತಾ ಇದ್ದಾರೆ. ವಯಸ್ಸು ಕೇಳಿದಿರೆ 65, ಆದರೂ ಕೂಡ ವಯಸ್ಸು ಎಂಬುದು ಒಂದು ಸಂಖ್ಯೆ ಮಾತ್ರ ಎಂಬುದನ್ನ ಮತ್ತೆ ಮತ್ತೆ ಸಾಬೀತುಪಡಿಸಿದಂತಹ ಒಬ್ಬ ಅಪ್ಪಟ ಕ್ರಿಕೆಟ್ ಅಭಿಮಾನಿ ಹಮೀದಾಕ. ಆತ್ಮೀಯವಾಗಿ ಮತ್ತೆ ಸ್ವಾಗತಿಸಿಕೊಳ್ತಾ ಇದ್ದೀವಿ ಹಮೀದಾಕ ಅವರನ್ನ. ಇಲ್ಲಿ ಪಂದ್ಯಾಟಕ್ಕೆ ಬರುವಾಗ ಹಕೀಂ ನಿರ್ಗಮನದ ಹಾದಿಯನ್ನ ಹಿಡಿದಾಗಿದೆ. ಹೊಸ ದಾಂಡಿಗನ ಆಗಮನವಾಗಿದೆ. ನಂಬರ್ 5ರ ಕ್ರಮಾಂಕದಲ್ಲಿ ಕಾಟಿಪ್ಪಲ್ಲ 11 ಪರವಾಗಿ ಅರಫತ್ ಅವರ ಆಗಮನವಾಗಿದೆ. ಹರ್ಷಾದ್ LT ಎಕ್ಸ್ಟ್ರಾ ಕ್ವಿಕರ್ ಚೆಂಡುಗಳೊಂದಿಗೆ ಮುಂದುವರಿತಾ ಇದ್ದಾರೆ. ವೈಡ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಮೂರು ಚೆಂಡುಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ 22 ಓಟಗಳು. ಸ್ಟ್ರೈಕರ್ ತುದಿಗೆ ರಾಹಿಲ್ ಮರಳ್ತಾ ಇದ್ರೆ. ಇಲ್ಲಿ ಹರ್ಷಾದ್ 3 ಎಸೆದು 2 ಬಿಟ್ಕೊಟ್ಟು ಒಂದು ವಿಕೆಟ್ ಅನ್ನ ಪಡೆದುಕೊಂಡಂತಹ ದಾಳಿಗಾರ. ಈ ಮಧ್ಯೆ ಸ್ಲೋವರ್ ಡೆಲಿವರಿ ಎಸೆಯುವ ಪ್ರಯತ್ನವನ್ನ ಮಾಡಿದ್ರು. ರನ್ಔಟಿನ ಅವಕಾಶಗಳು ಇತ್ತು. ಇಲ್ಲಿ ಮತ್ತೆ ಗಲಿಬಿಲಿ 2 ಓಟಗಳನ್ನ ಬಿಟ್ಕೊಡಲಾಗ್ತಾ ಇದೆ. ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ ಇದು. ರಾಹಿಲ್ ಹಾಗೂ ಅರಫತ್ ಜೋಡಿಯ ಮೂಲಕವಾಗಿ 2 ಓಟಗಳನ್ನು ಗಳಿಸಿಕೊಳ್ಳುವಾಗ ತಂಡದ ಖಾತೆಯಲ್ಲಿ 24 ಓಟಗಳು ಕಾಣಸಿಗ್ತಾ ಇದೆ. ಈ ಹಿಂದೆ ನೌಫಲ್ ಬೆದ್ರಾ ಬಹಳಷ್ಟು ಅದ್ಭುತವಾದ ವೀಕ್ಷಕರನ್ನ ನಡೀತಾ ಬಂದ್ರು. ವಿಶೇಷವಾದ ಧ್ವನಿಗಳನ್ನ ಮುಂದಿಟ್ಟಿದ್ರು. ಕರ್ನಾಟಕ ಟೆನ್ನಿಸ್ ಬಾಲ್ ನ ಖ್ಯಾತ ಧ್ವನಿಗಳನ್ನ ತಮ್ಮ ಧ್ವನಿಯ ಮೂಲಕವಾಗಿ ತಂದಿಡುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇಲ್ಲಿ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ, ಜೋರಾದ ಮನವಿಯನ್ನ ಇಟ್ಟಿದ್ರು. ನಾ ಬಹಳಷ್ಟು ಬಾರಿ ಹೇಳಿದೆ, ಅರೌಂಡ್ ದಿ ವಿಕೆಟ್ ದಾಳಿಯನ್ನು ಮಾಡುವಂತಹ ಸಂದರ್ಭ ಬಹುತೇಕವಾಗಿ ಚೆಂಡುಗಳು ಪಿಚ್ಚಿಂಗ್ ಔಟ್ ಸೈಡ್ ಲೆಗ್ ಆಗುವಂತಹ ಸಾಧ್ಯತೆಗಳು ಕೂಡ. ಆದರೆ ಈ ಬಾರಿ ಚೆಂಡು ಬಹುತೇಕ ಲೆಗ್ ಸ್ಟಂಪಿನಿಂದ ಹೊರಬಿದ್ದಿತ್ತು. ಇಲ್ಲಿ ಒಂಟಿ ಊಟ ಲಭ್ಯವಾಗ್ತಾ ಇದೆ ತಂಡದ ಖಾತೆಯಲ್ಲಿ. 25 ದೊಡ್ಡ ಹೊಡೆತದ ಪ್ರಯತ್ನ, ಗಲಿಬಿಲಿ ಇದೆ, ರನ್ಔಟಿಗೆ ಅವಕಾಶ ಇದೆ, ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ಇಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆಯನ್ನು ಗಮನಿಸ್ತಾ ಇದ್ದಾವೆ. 26-26 ನೋಡಿ. ಅಲ್ಲಿ ಮುಂದಿನ ಪಂದ್ಯ ರೆಡ್ ವಿಂಗ್ಸ್ ಕುಂಜತಬೇಲ್ ವಿರುದ್ಧವಾಗಿ ಮಹಲಿಂಗೇಶ್ವರ ಕಾರ್ಕಳ ತಂಡದ ಎಲ್ಲ ಆಟಗಾರರನ್ನ ಹಸ್ತಾಕ್ಷರ ಪ್ರಕ್ರಿಯೆಗಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಅಲ್ಲಿ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ರಿವ್ಯೂ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಬಹುಶಃ ಚೆಂಡು ದಾಂಡಿಗನನ್ನ ಸ್ಪರ್ಶಿಸಿದ ಬಳಿಕ ಯಾವ ರೀತಿ ದಾಂಡಿಗ ಪಿಚ್ ನಲ್ಲಿ ಓಡಿದ್ದಾರೆ ಎಂಬುದನ್ನು ಗಮನಿಸುವುದಕ್ಕಾಗಿ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ಒಂದು ವೇಳೆ ಬಾಲ್ ಡಿಸ್ಟರ್ಬೆನ್ಸ್, ಬಾಲ್ ಅಬ್ಸ್ಟ್ರಕ್ಷನ್ ಆಫ್ ದ ಫೀಲ್ಡ್ ಆನ್ ದ ಫೀಲ್ಡ್ ಆಗಿದ್ದು ಗಮನಿಸಿದ್ದೇ ಆದರೆ ತೃತೀಯ ತೀರ್ಪುಗಾರರ ತೀರ್ಪು ಯಾವ ರೀತಿ ಬರುತ್ತದೆ ಎಂಬುದನ್ನು ನಾವು ನೋಡಬೇಕಾಗಿದೆ. ದಾಂಡಿಗ ಯಾವ ರೀತಿ ಚೆಂಡನ್ನ ಎದುರಿಸಿದ್ರು, ಬಳಿಕ ಯಾವ ರೀತಿ ಓಡಿದ್ರು, ಯಾವ ರೀತಿ ಅವರ ಆ ಓಟದ ಪ್ರಯತ್ನ ಇತ್ತು ಎಂಬುದನ್ನು ತೀರ್ಪುಗಾರರು ಗಮನಿಸ್ತಾರೆ. ಒಂದು ವೇಳೆ ತಮ್ಮ ಓಟದ ಸಂದರ್ಭದಲ್ಲಿ ಬಾಲ್ ಅಬ್ಸ್ಟ್ರಕ್ಷನ್ ಅನ್ನು ಮಾಡಿದ್ದಾರೋ ಅಥವಾ ಇಲ್ಲವೋ ಎಲ್ಲವನ್ನು ತೃತೀಯ ತೀರ್ಪುಗಾರರು ಪರಿಶೀಲಿಸ್ತಾರೆ.
ತೀರ್ಪುಗಾರರಿಂದ ನಾಟ್ ಔಟ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ಬಹುಶಃ ದಾಂಡಿಗ ಓಡತಕ್ಕಂತಹ ಸಂದರ್ಭದಲ್ಲಿ ವಿಕೆಟ್ ಲೈನ್ ನಿಂದ ಹೊರಭಾಗದಲ್ಲಿ ಇದ್ರು ಎಂಬುದು ತೃತೀಯ ತೀರ್ಪುಗಾರರ ತೀರ್ಪಾಗ್ತಾ ಇದೆ. 1 ಓಟಗಳು ಸೇರ್ಪಡೆಯಾಗಿದೆ. ಓವರ್ ನಂಬರ್ 3 ಮುಕ್ತಾಯಗೊಂಡಾಗ 26 ಅಂಕಿಅಂಶ ಪಟ್ಟಿಯಲ್ಲಿ 26 ಆನ್ ದಿ ಬೋರ್ಡ್ ಫಾರ್ ದ ಲಾಸ್ ಆಫ್ 3 ವಿಕೆಟ್ಸ್. ಇನ್ನು ಕೂಡ 18 ಚೆಂಡುಗಳ ಆಟ ಇಲ್ಲಿ ಬಾಕಿ ಉಳಿತಾ ಇದೆ. 18 ಬಾಲ್ಸ್ ಸ್ಟಿಲ್ ರಿಮೈನಿಂಗ್ ಇನ್ ದ ಫಸ್ಟ್ ಇನ್ನಿಂಗ್ಸ್. ಕೆಎಫ್ಸಿ ಕೃಷ್ಣಾಪುರ ಹಾಗೂ ಕಾಟಿಪಳ್ಳ 11 ಹತ್ತಿರ ಊರುಗಳಿಂದ ಬರುವಂತಹ 2 ತಂಡಗಳು. 2 ತಂಡದ ಆಟಗಾರರಿಗೂ ಕೂಡ ಹೆಚ್ಚಾಗಿ ಪ್ರತಿಯೊಬ್ಬ ಆಟಗಾರನ ಪರಿಚಯ ಇದ್ದೇ ಇದೆ. ಇಲ್ಲಿ ಆ ಪರಿಚಯಗಳ ಮಧ್ಯೆ ಯಾವ ತಂಡ ಗೆದ್ದು ಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಮಾಜಿನ್ ಎಸೆತಗಾರಿಕೆಗೆ ಪರಿಚಯವಾಗಿದ್ದಾರೆ. ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನವನ್ನ ಪಟ್ಟರು ಇಲ್ಲಿ ದಾಂಡಿಗ ಅರಫತ್ ಒಂಟಿ ಊಟವನ್ನು ಗಳಿಸ್ತಾ ಇದ್ದಾರೆ. ಮೊದಲ ವಾರ್ನಿಂಗ್ ಲಭ್ಯವಾಗ್ತಾ ಇದೆ ದಾಳಿಗಾರ ಮಾಜಿನ್ ಅವರಿಗೆ. ದಾಳಿಗಾರಿಕೆಯನ್ನ ಆರಂಭಿಸುವಂತ ಸಮಯ. ರನ್ ಅಪ್ ಮುಕ್ತಾಯಗೊಂಡು ಬಾಲ್ ರಿಲೀಸ್ ಆದ ಬಳಿಕ ತಮ್ಮ ಫಾಲೋ ಥ್ರೂ ನಲ್ಲಿ ದಾಳಿಗಾರ ಡೇಂಜರ್ ಏರಿಯಾಗೆ ಚಲಿಸುವಂತೆ ಇಲ್ಲ. ಡೇಂಜರ್ ಏರಿಯಾಗೆ ಚಲಿಸಿದರೆ ಆಗುವಂತ ತೊಂದರೆಗಳು ತೀರ್ಪುಗಾರನಿಗೆ ಸರಿಯಾದ ತೀರ್ಪನ್ನು ನೀಡೋದಕ್ಕೆ ಕಷ್ಟ ಆಗ್ಲಿಕ್ಕಿದೆ. ಇಲ್ಲಿ ಪರಿಣಾಮವಾಗಿ ಮೊದಲ ವಾರ್ನಿಂಗ್ ದಾಳಿಗಾರನಿಗೆ ಲಭ್ಯವಾಗ್ತಾ ಇದೆ. ದ್ವಿತೀಯ ಚೆಂಡನ್ನ ಮಾಜಿನ್ ಎಸೆಯಬೇಕಾಗಿದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖ್ಯವಾಗಿ ಮತ್ತೆ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಬ್ಯಾಟ್ ಮೂಲಕವಾಗಿ ಡೌನ್ ದ ಗ್ರೌಂಡ್ ಆಡುವ ಪ್ರಯತ್ನವನ್ನ ಮಾಡಿದ್ರು ದಾಂಡಿಗ ರಾಹಿಲ್. ಮತ್ತೆ ಒಂಟಿ ಊಟದ ಸೇರ್ಪಡೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆ 28, 28 ಫಾರ್ ದ ಲಾಸ್ ಆಫ್ 3 ವಿಕೆಟ್. ಕಾಟಿಪಳ್ಳ 11 ಭರ್ಜರಿಯಾಗಿ ಈ ಒಂದು ಸಂದರ್ಭ ಬ್ಯಾಟಿಂಗ್ ಅನ್ನ ಮುಂದಿಡ್ತಾ ಇದೆ. ಓ ಮೈ ಗುಡ್ನೆಸ್, ಲೌಡ್ ಅಪೀಲ್. ಬ್ಯಾಟ್ ಇಂದ ಆಡುವ ಬದಲಾಗಿ ಕಾಲಿನಿಂದ ಆಡುವ ಪ್ರಯತ್ನವನ್ನ ಪಟ್ಟಿದ್ರು. ರೀಪ್ಲೇ ಮುಖೇನ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದಾವೆ. ಬ್ಯಾಟ್ ಅನ್ನ ಮಿಸ್ ಮಾಡಿತ್ತು ಚೆಂಡು, ಬಳಿಕ ಕಾಲನ್ನ ತಡೆಗೋಡೆಯಾಗಿಡುವ ಪ್ರಯತ್ನವನ್ನ ಮಾಡಿದ್ರು. ಓಹೋ ಹೋ ಹೋ ಹೋ, ಪ್ಲಂಬ್, ಅಬ್ಸಲ್ಯೂಟ್ಲಿ ಪ್ಲಂಬ್. ನಿಜಕ್ಕೂ ಕೂಡ ಇದು ಸ್ಪಷ್ಟವಾದ ತೀರ್ಪುಗಾರನಿಂದ ಹೊರಬೀಳ್ತಾ ಇದೆ. ಔಟ್ ಎಂಬ ತೀರ್ಪು ಇಲ್ಲಿ ಹೊರಬಿದ್ದಿದೆ. 4ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಕಾಟಿಪಳ್ಳ 11 ತಂಡ. ಬೆದ್ರಾ ಮೀಡಿಯಾದ ಕ್ಯಾಮರಾದ ಮೂಲಕವಾಗಿ ನಾವು ಗಮನಿಸ್ತಾ ಇದ್ದೇವೆ. ಹಮೀದಾಕ ಕ್ಯಾಮರಾದ ಕಣ್ಣಿಗೆ ಸಿಗ್ತಾ ಇದ್ದಾರೆ. 65ರ ಹರೆಯದ ಹಮೀದಾಕ ಲೈನ್ ಅಂಪೈರ್ ಆಗಿ ಇದುವರೆಗೂ ಸೇವೆಯನ್ನು ಸಲ್ಲಿಸಿದ ಹಮೀದಾಕ 2 ದಿವಸಗಳಿಂದ ನಿದ್ದೆ ಬಿಟ್ಟು ಈ ಪಂದ್ಯಾಟದ ಲೈನ್ ಅಂಪೈರ್ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ವ್ಯಕ್ತಿಯೂ ಕೂಡ ಹೌದು. ನಾ ಹೇಳ್ತಾ ಇದ್ದೆ 65 ವಯಸ್ಸು ಆದ್ರೂ ಕೂಡ ವಯಸ್ಸು ಎಂಬುದು ಒಂದು ಸಂಖ್ಯೆ ಎಂಬುದು ಮಾತ್ರ ಎಂಬುದನ್ನ ಪ್ರತಿ ಬಾರಿ ನಮಗೆ ನೆನಪಿಸಿಕೊಟ್ಟಂತಹ ಒಂದು ವ್ಯಕ್ತಿ ಹಮೀದಾಕ ಅವರು. ಕ್ರಿಕೆಟ್ ಅನ್ನ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ತಂಡದ ಖಾತೆಯಲ್ಲಿ 29 ಓಟಗಳು, 29 ಫಾರ್ ದ ಲಾಸ್ ಆಫ್ 4 ವಿಕೆಟ್ಸ್. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ದಾಳಿಗಾರಿಕಾ ತುದಿಯಲ್ಲಿ ಮಾಜಿನ್ ಓವರಿನ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಓಹೋ ಹೋ ಹೋ ಹೋ, ಬಲವಾದಂತಹ ಪ್ರಹಾರ.
Yes, sir. Coming back to the match. ವೈಡ್ ಎಂಬ ತೀರ್ಪು ಹೊರಬಿದ್ದಿದೆ. ವೈಡ್ +1. ಎರಡು ಓಟಗಳು ಸೇರ್ಪಡೆಯಾಗುವಾಗ ತಂಡದ ಖಾತೆಯಲ್ಲಿ 31 31 ಫಾರ್ ದ ಲಾಸ್ ಆಫ್ 4 ವಿಕೆಟ್ಸ್. ಮಾಜಿನ್ ಈ ಸತಗಾರಿಕ ತುದಿಯಲ್ಲಿ ಇಕ್ಬಾಲ್ ಅವರ ಕಡೆಗೆ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನವನ್ನು ಮಾಡಿದ್ರು. ಇಲ್ಲಿ ಕಲಾತ್ಮಕ ಶೈಲಿಯ ದಾಂಡುಗಾರಿಕೆ ಮುಂದುವರಿತಾ ಇದೆ. ಇಕ್ಬಾಲ್ ಬಹಳಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಅನ್ನು ಆಡಿದ ಅನುಭವ ಇರತಕ್ಕಂತಹ ಆಟಗಾರ. ಇಲ್ಲಿ ರಕ್ಷಣಾತ್ಮಕವಾಗಿ ಒಂಟಿಯೂಟವನ್ನು ಗಳಿಸ್ತಾ ಇದ್ದಾರೆ. ತಂಡದ ಖಾತೆಯಲ್ಲಿ 32. ಅಂತಿಮ ಒಂದು ಚೆಂಡು ಇಲ್ಲಿ ಬಾಕಿ ಇದೆ. ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಇಲ್ಲಿ ಮಾಜಿನ್. ಬಲಗೈ ದಾಂಡಿಗ ರಾಹಿಲ್ ಅವರ ಕಡೆಗೆ ಇಲ್ಲಿ ರಾಹಿಲ್ ರಕ್ಷಣಾತ್ಮಕವಾಗಿ ದಂಡನ ಬೀಸುವ ಪ್ರಯತ್ನವನ್ನ ಮಾಡಿದ್ರು. ರಿವರ್ಸ್ ಬ್ಯಾಟ್ ಮುಖ್ಯವಾಗಿ ಒಂಟಿಯೂಟವನ್ನು ಗಳಿಸ್ತಾ ಇದ್ದಾರೆ. ಎಂಡ್ ಆಫ್ ದಿ 4th ಓವರ್. 4ನೇ ಓವರ್ ಇಲ್ಲಿ ಮುಕ್ತಾಯಗೊಂಡಿದೆ. 33 ಓಟಗಳನ್ನ ಗಳಿಸಿಕೊಂಡು ಮುಂದುವರಿತಾ ಇದೆ ಕಾಟಿಪಳ್ಳ 11 ತಂಡ. ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ ಮುಂದುವರಿತಾ ಇದೆ. ಇಲ್ಲಿ ರಾಹಿಲ್ ಮುಖ್ಯವಾಗಿ ಮತ್ತೆ ಒಂಟಿಯೂಟದ ಸೇರ್ಪಡೆಯಾಗಿದೆ. 6 ಓವರ್ಗಳ ಪಂದ್ಯ ಇದುವರೆಗೂ 35-36 ಓಟಗಳನ್ನು ಗಳಿಸ್ತಾ ಇತ್ತು ತಂಡಗಳು. ಆದರೆ ಇಲ್ಲಿ 4.1 ಓವರ್ನ ಮುಂದೆ 34 ಓಟಗಳನ್ನು ಗಳಿಸಿ ಬಲಾಢ್ಯವಾಗಿ ಮುಂದುವರಿತಾ ಇದೆ ಕಾಟಿಪಳ್ಳ 11 ತಂಡ. ಆದರೆ KFC ಕೃಷ್ಣಾಪುರ ಎಂಬುದು ಒಂದು ಖ್ಯಾತನಾಮ. ಬಹಳಷ್ಟು ಬಲಾಢ್ಯವಾದ ದಾಂಡಿಗರನ್ನು ಹೊಂದಿಕೊಂಡಂತಹ ಒಂದು ತಂಡ ಇದು. ಈ ಒಂದು ತಂಡಕ್ಕೆ ಎಷ್ಟು ಮೊತ್ತ ಗಳಿಸಿದ್ರು ಕೂಡ ಅದು ಸಾಲದು ಎಂಬುದು ಕಾಟಿಪಳ್ಳದವರಿಗೂ ಕೂಡ ಗೊತ್ತೇ ಇದೆ. ಇಲ್ಲಿ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ, ಎಕ್ಸ್ಟ್ರಾ ಕ್ವಿಕ್ಕರ್ ಡೆಲಿವರಿ, ಬಹಳಷ್ಟು ವೇಗದೊಂದಿಗೆ ಸದ ಚೆಂಡು ಬೈಸ್ ಎಂಬ ತೀರ್ಪು ಹೊರಬೀಳ್ತಾ ಇದೆ ತೀರ್ಪುಗಾರರಿಂದ. ಫುಲ್ಲರ್ ಲೆಂತ್ಗೆ ನೋಟವನ್ನು ಇಟ್ಟಿದ್ರು. ಬಹುತೇಕ ಯಾರ್ಕ್ ಆಗಿ ಬಂದಂತ ಚೆಂಡನ್ನ ಕಲೆಕ್ಟ್ ಮಾಡುವಲ್ಲಿ ಗೂಟ್ ರಕ್ಷಕ ವಿಫಲಗೊಂಡಿದ್ರು. ಒಂಟಿಯೂಟ ಬೈಸ್ ಮುಖ್ಯನ ಲಭ್ಯವಾಗುವಾಗ ತಂಡದ ಖಾತೆಯಲ್ಲಿ 35. ಹರ್ಷಾದ್ ಓವರಿನ ತೃತೀಯ ಚೆಂಡು. ಮತ್ತೆ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ. ಇಲ್ಲಿ ರನ್ಔಟಿನ ಅವಕಾಶ ಇದೆ. ನೇರ ಗುರಿ ಬಿದ್ದಿದೆ. ಆದರೆ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗ್ತಾ ಇದೆ. ನೇರ ಗುರಿಯನ್ನು ನೀಡಿದ್ರು. ಅಲ್ಲಿ ಶಾರ್ಟ್ ಲೆಗ್ ಕ್ಷೇತ್ರ ರಕ್ಷಕ ಬಹಳಷ್ಟು ಅದ್ಭುತವಾದಂತಹ ಫೀಲ್ಡಿಂಗ್ ಆಗಿತ್ತು. ನಾಗರಾಜ್ ಮೂಲಕವಾಗಿ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ಡೈರೆಕ್ಟ್ ಹಿಟ್ ಬಂದಾಗ ಬಹುತೇಕವಾಗಿ ನಾವು ರೋಚಕತೆಯ ಕ್ಷಣವನ್ನು ನೋಡ್ತೇವೆ. ಓ ಮೈ ಗುಡ್ನೆಸ್, ತೃತೀಯ ತೀರ್ಪುಗಾರರು ಪ್ರತಿಯೊಂದು ಆಂಗಲ್ ಅನ್ನು ಕೂಡ ಅಲ್ಲಿ ಪರಿಶೀಲಿಸ್ತಾ ಇದ್ದಾರೆ. ಓ ಮೈ ಗುಡ್ನೆಸ್, ವಾಟ್ ಅ ಡೈರೆಕ್ಟ್ ಹಿಟ್. ಅಬ್ಸಲ್ಯೂಟ್ಲಿ ಅ ಫ್ಯಾಂಟಾಸ್ಟಿಕ್ ವಾಕ್ ಫ್ರಮ್ ದಿ ಫೀಲ್ಡರ್. ಔಟ್ ಎಂಬ ತೀರ್ಪು ಹೊರಬೀಳ್ತಾ ಇದೆ. ನಾಗರಾಜ್ ಈ ಒಂದು ಡೈರೆಕ್ಟ್ ಹಿಟ್ ನ ಶ್ರೇಯಸ್ಸನ್ನ ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ಅದ್ಭುತವಾದ ಡೈರೆಕ್ಟ್ ಹಿಟ್ ಆಗಿತ್ತು. ಇದುವರೆಗೂ ರಕ್ಷಣಾತ್ಮಕವಾಗಿ ಬ್ಯಾಟ್ ಅನ್ನ ಬೀಸಿದ ರಾಹಿಲ್ ಎಲ್ಲೋ ಒಂದು ಕಡೆ ಲೇಸಿ ಬ್ಯಾಟ್ ಲ್ಯಾಂಡಿಂಗ್ ನ ಮೂಲಕವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಬ್ಯಾಟ್ ಲ್ಯಾಂಡಿಂಗ್ ಅನ್ನು ನಾವು ನೋಡ್ತಾ ಬಂದ್ವಿ. ಓಡಿದ್ದು ಅದ್ಭುತವಾಗಿತ್ತು. ಆದರೆ ಕೊನೆಯ ಹಂತದಲ್ಲಿ ಬ್ಯಾಟ್ ಅನ್ನ ಲ್ಯಾಂಡ್ ಮಾಡಿದ ರೀತಿ ಬಹಳಷ್ಟು ಲೇಸಿ ರೀತಿಯ ಬ್ಯಾಟ್ ಲ್ಯಾಂಡಿಂಗ್ ಆಗಿತ್ತು. ಪರಿಣಾಮವಾಗಿ ನಾಗರಾಜ್ ಅವರ ಡೈರೆಕ್ಟ್ ಹಿಟ್ ಮೂಲಕ ರನ್ಔಟ್ ರೂಪದಲ್ಲಿ ವಿಕೆಟ್ ನಲ್ಲಿ ಕುರುಳ್ತಾ ಇದೆ. ನಾ ಹೇಳಿದ್ದೆ, ಡೈರೆಕ್ಟ್ ಹಿಟ್ ಬಂದಾಗ ಬಹುತೇಕವಾಗಿ ದಾಂಡಿಗರು ಕಷ್ಟದಲ್ಲಿರ್ತಾರೆ. ಬ್ಯಾಟ್ಸ್ಮನ್ ಇನ್ ಟ್ರಬಲ್ ಎಂದು ನಾವು ವಿವರಿಸ್ತೇವೆ. ಇಲ್ಲಿ ರಾಹಿಲ್ ಆ ಸಂಕಷ್ಟಕ್ಕೆ ಒಳಪಟ್ಟರು ರನ್ಔಟ್ ರೂಪದಲ್ಲಿ ನಿರ್ಗಮಿಸ್ತಾ ಇದ್ದಾರೆ. ಹೊಸ ದಾಂಡಿಗನಾಗಿ ನಂಬರ್ 18 ಧರಿಸಿಕೊಂಡಂತಹ ಆಟಗಾರ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಬ್ಯಾಕ್ ಟು ದ ಬೌಲರ್, ನೇರವಾಗಿ ದಂಡಿಸುವ ಪ್ರಯತ್ನವನ್ನ ಪಟ್ಟರು. ಮತ್ತೆ ಒಂಟಿಯೂಟದ ಸೇರ್ಪಡೆಯಾಗಿದೆ. ತೌಫೀಕ್ ನಂಬರ್ 18 ಜರ್ಸಿಯನ್ನ ಧರಿಸಿಕೊಂಡಂತ ಆಟಗಾರ ಇಲ್ಲಿ ಆಗಮಿಸಿದ್ದೇ. ಆದರೆ ತಂಡದ ಖಾತೆಯಲ್ಲಿ ಒಟ್ಟುಗಳಿಕೆ 36, 36 ಆನ್ ದಿ ಬೋರ್ಡ್. 5 ವಿಕೆಟ್ಗಳನ್ನ ಕಳೆಕೊಂಡು ಮುಂದುವರಿತಾ ಇದೆ ತಂಡ. ಕೊನೆಯ 8 ಚೆಂಡುಗಳು ಇಲ್ಲಿ ಬಾಕಿ ಉಳಿತಾ ಇದೆ ಮೊದಲ ಇನ್ನಿಂಗ್ಸ್ ನಲ್ಲಿ. ಹರ್ಷಾದ್ LT ಅವರ ಸ್ಪೆಲ್ ಅನ್ನು ನೋಡ್ತಾ ಇದ್ದೀವಿ. 10 ಚೆಂಡುಗಳನ್ನು ಎಸೆದಂತಹ ಹರ್ಷಾದ್ 6 ಓಟಗಳನ್ನು ಮಾತ್ರ ಬಿಟ್ಕೊಟ್ಟು ಇಲ್ಲಿ 1 ವಿಕೆಟ್ ಅನ್ನು ಸಂಪಾದಿಸಿಕೊಂಡಂತ ಸೆದಗಾರ. ಒಂದೆಡೆ ಎದುರಾಳಿ ಬಲಾಢ್ಯವಾದ ರನ್ ಗಳಿಕೆಗೆ ನೋಟವನ್ನ ಇಟ್ಟಿದ್ದೆ. ಆದರೆ ಇಲ್ಲಿ ತಡೆ ಹಿಡಿಯುವ ಪ್ರಯತ್ನಗಳನ್ನ
ಮುಂದಿಡ್ತಾ ಇದೆ ಕೆಎಫ್ಸಿ ಕೃಷ್ಣಾಪುರ ತಂಡ. ಓವರಿನ 5ನೇ ಚೆಂಡು ಇಲ್ಲಿ ರೈಟ್ ಆರ್ಮ್ ಎರಡು ವಿಕೆಟ್ ಮುಖ್ಯವಾಗಿ ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಈ ಬಾರಿ ನೇರವಾಗಿ ಲಾಂಗ್ ಆಫ್ ಕಡೆಗೆ ದಂಡಿಸಿದ್ರು. ನಿಹಾಲ್ ಚೆಂಡನ್ನ ಕಲೆಕ್ಟ್ ಮಾಡಿಕೊಂಡು ಒಂಟಿ ಓಟಕ್ಕೆ ಸೀಮಿತಗೊಳಿಸುವಾಗ ತಂಡದ ಖಾತೆಯಲ್ಲಿ ಒಟ್ಟುಗಳಿಕೆ ಹೆಚ್ಚುವರಿ ಆಗ್ತಾ ಇದೆ. 37. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು ಇಲ್ಲಿ ಹರ್ಷದ್ನ ರೂಪದಲ್ಲಿ ಬರಬೇಕಾಗಿದೆ. ದೊಡ್ಡ ಹೊಡೆತದ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಚುಕ್ಕಿ ಎಸೆತ. ವಾಟ್ ಎ ಸ್ಪೆಲ್ ಫ್ರಮ್ ಹರ್ಷದ್. ಅದ್ಭುತವಾದ ಓವರ್ ಇಲ್ಲಿ ಕೊನೆಗೊಳ್ತಾ ಇದೆ. 2 ಓವರ್ 7 ಓಟಗಳು 1 ವಿಕೆಟ್ ಅನ್ನು ಪಡೆದುಕೊಂಡಂತಹ ಸ್ಪೆಲ್ ಇದು. ಹರ್ಷದ್ನ ಮುಖ್ಯವಾಗಿ ದಾಖಲಾಗ್ತಾ ಇದೆ. ಅತ್ಯದ್ಭುತವಾದ ಎಸೆತಗಾರಿಕೆ ಇದು. ಸೊಗಸಾದ ರೀತಿಯ ಎಸೆತಗಾರಿಕೆಯಲ್ಲಿ ಕೊನೆಗೊಳ್ತಾ ಇದೆ. 5 ಓವರ್ ಮುಕ್ತಾಯಗೊಂಡಾಗ 37 ಓಟಗಳನ್ನು ಗಳಿಸಿಕೊಂಡಿದೆ ತಂಡ. ಮುಂದಿನ ಪಂದ್ಯ ಒಂದು ಹೈ ವೋಲ್ಟೇಜ್ ಪಂದ್ಯ ಆಗ್ಲಿಕ್ಕಿದೆ. ಲೆಗ್ ಸ್ಪಿನ್ ಅನ್ನ ನೆಚ್ಚಿನ ಎಸೆತವಾಗಿರಿಸಿಕೊಂಡಂತಹ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಕಾರ್ಕಳದ ವಿರುದ್ಧವಾಗಿ ಸೆಣಸಾಟವನ್ನ ಮಾಡಲಿಕ್ಕಿದೆ. ಲೋಕಲ್ ಪೂಲ್ ವಿಭಾಗದ ಖ್ಯಾತ ತಂಡ ರೆಡ್ ವಿಂಗ್ಸ್ ಕುಂಜತಬೇಲ್ ತಂಡ. ಹಲವಾರು ಪ್ರತಿಷ್ಠಿತ ಟ್ರೋಫಿ ಪಂದ್ಯಾಕೂಟಗಳಲ್ಲಿ ಲೋಕಲ್ ಪೂಲ್ ವಿಭಾಗದಲ್ಲಿ ಫೈನಲ್ ಪ್ರವೇಶವನ್ನ ಮಾಡಿದ ಹೆಗ್ಗಳಿಕೆ ಇರತಕ್ಕಂತಹ ತಂಡ. ರೆಡ್ ವಿಂಗ್ಸ್ ಕುಂಜತಬೇಲ್ ವಿರುದ್ಧವಾಗಿ ಮಹಾಲಿಂಗೇಶ್ವರ ಕ್ರಿಕೆಟರ್ಸ್ ಕಾರ್ಕಳ. ಟಾಸ್ಗಾಗಿ 2 ತಂಡದ ನಾಯಕರನ್ನ ಬರಮಾಡಿಕೊಳ್ತಾ ಇದ್ದಾವೆ. ಸಂಘಟನಾ ಚತುರರಾಗಿರುವಂತಹ ಶಿಯಾಬ್ ಡಿಜೆ ಅವರು ಈ ಒಂದು ಟಾಸ್ ಅನ್ನ ನಡೆಸಿಕೊಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾವೆ. ಕ್ಯಾಪ್ಟನ್ಸ್ ಬನ್ನಿ. ಮಹಾಲಿಂಗೇಶ್ವರ ಕಾರ್ಕಳ ವಿರುದ್ಧವಾಗಿ ರೆಡ್ ವಿಂಗ್ಸ್ ಕುಂಜತಬೇಲ್. ಇಲ್ಲಿ ಕೊನೆಯ ಓವರ್ ಆರಂಭಗೊಳ್ತಾ ಇದೆ. ಹರೀಸ್ ಮೊದಲ ಚೆಂಡು ಇಲ್ಲಿ ಸ್ವೀಪ್ ಮಾಡಿದ್ರು. ಖಾಲಿ ಜಾಗವನ್ನು ಗುರಿಯಾಗಿಸಿಕೊಂಡ ಹೊಡೆತೆ ಇದು. 1 ಓಟ ಸುಲಭದಲ್ಲಿ. 2ನೇ ಓಟದ ಪ್ರಯತ್ನ. 2ನೇ ಓಟವನ್ನು ಕೂಡ ಇಲ್ಲಿ ಗಳಿಸಿಕೊಳ್ತಾ ಇದ್ದಾರೆ ತೌಫೀಕ್. ಮನಮೋಹಕ ಶೈಲಿಯಲ್ಲಿ ಸ್ವೀಪ್ ಮಾಡಿಕೊಂಡಿದ್ರು. ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ ದಂಡಿಸಿದ್ರು. ಎಸ್ ತೀರ್ಪುಗಾರರಿಂದ ಸನ್ನೆ ಹೊರ ಬೀಳ್ತಾ ಇದೆ. ನಿರ್ದಿಷ್ಟ ಸಮಯ ಪೂರ್ಣಗೊಂಡಾಗಿದೆ. 5 ಎಸೆತಗಳು ಬಾಕಿ ಇದೆ. ನಿರ್ದಿಷ್ಟ ಸಮಯಕ್ಕಿಂತ ಇಲ್ಲಿ ಕೆಎಫ್ಸಿ ಕೃಷ್ಣಾಪುರ ತಂಡ ಓರ್ವ ಎಕ್ಸ್ಟ್ರಾ ಫೀಲ್ಡರ್ 30 ಗಜಗಳ ಒಳ ವಿಭಾಗಕ್ಕೆ ಬರಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾವ ಕ್ಷೇತ್ರ ರಕ್ಷಕನನ್ನ ಒಳ ವಿಭಾಗಕ್ಕೆ ತರಲಾಗಿದೆ ಎಂದು ಗಮನಿಸ್ತಾ ಇದ್ರೆ ಬಹುಶಃ ಡೀಪ್ ಮಿಡ್ ವಿಕೆಟ್ ನಿಂದ ಮಾಸಿನ್ ಅವರನ್ನ ಮಿಡ್ ವಿಕೆಟ್ ವಿಭಾಗಕ್ಕೆ ಕಳಿಸಲಾಗಿದೆ. ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಹರ್ಷದ್ ಎಲ್ಟಿ ಇದ್ದಾರೆ. ಲಾಂಗ್ ಆನ್ ಇದೆ, ಲಾಂಗ್ ಆಫ್ ಇದೆ. ಡೀಪ್ ಕವರ್ಸ್ ಹಾಗೂ ಡೀಪ್ ಎಕ್ಸ್ಟ್ರಾ ಕವರ್ಸ್ ಗಳ ಮಧ್ಯ ತಸ್ಲೀಮ್ ಇದ್ದಾರೆ. ಇಲ್ಲಿ ದಂಡಿಸುವ ಪ್ರಯತ್ನ. ವೈಡ್ ಎಂಬ ತೀರ್ಪು ಹೊರ ಬೀಳ್ತಾ ಇದೆ. ಇತರೆ ರೂಪದ ಓಟಗಳು ದಾಖಲಾಗ್ತಾ ಇದೆ. ಎಕ್ಸ್ಟ್ರಾ ಓಟಗಳು, ಕೊಡುಗೆಯ ಓಟಗಳಿದು. ಗೋಲ್ಡನ್ ರನ್ಸ್ 3 ಗೋಲ್ಡನ್ ರನ್ಸ್ ಇಲ್ಲಿ ದಾಖಲಾಗ್ತಾ ಇದೆ. ಇಕ್ಬಾಲ್ ಅವರ ಫಿಟ್ನೆಸ್ ಅನ್ನ ಗಮನಿಸ್ತಾ ಇದ್ದಾವೆ. ತೌಫೀಕ್ ಏನೋ ಯಂಗ್ ಆಟಗಾರ, ಯುವ ಪ್ರತಿಭಾನ್ವಿತ ಆಟಗಾರ, ಆದರೆ ಇಕ್ಬಾಲ್ ಹಿರಿಯ ಆಟಗಾರ. ತಮ್ಮ ಫಿಟ್ನೆಸ್ ಅನ್ನ ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಅನುಭವವನ್ನ ಧಾರೆ ಎಳಿತಾ ಇದ್ದಾರೆ. ತಂಡದ ಖಾತೆಯಲ್ಲಿ 42 ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ. ಇಲ್ಲಿ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ ಒಟ್ಟು ಗಳಿಕೆಯನ್ನು ನೋಡ್ತಾ ಇದ್ದಾವೆ. 43 43 ಫಾರ್ ದ ಲಾಸ್ ಆಫ್ 5 ವಿಕೆಟ್ಸ್. ಕ್ಯಾಪ್ಟನ್ಸ್ ಬನ್ನಿ. ಓವರಿನ ತೃತೀಯ ಚೆಂಡು ಮತ್ತೆ ರಿವರ್ಸ್ ಬ್ಯಾಟ್ ಮುಖೇನ ಆಡುವ ಪ್ರಯತ್ನವನ್ನ ಮಾಡಿದ್ರು. ಇಲ್ಲಿ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ. ತಂಡದ ಖಾತೆಯಲ್ಲಿ 44 ಭರ್ಜರಿಯಾಗಿ ಮುಂದುವರಿತಾ ಇದೆ. ಇಲ್ಲಿ ಕೆಎಫ್ಸಿ ಕೃಷ್ಣಾಪುರದ ವಿರುದ್ಧವಾಗಿ ಕಾಟಿಪಳ್ಳ 11 ತಂಡ. 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಈ ಎಸೆತಗಾರಿಕಾ ವಿಭಾಗದಲ್ಲಿ ಹಾರಿಸ್ ಓವರಿನ 4ನೇ ಚೆಂಡು ದಂಡಿಸುವ ಪ್ರಯತ್ನವನ್ನ ಮಾಡಿದ್ರು. ಈ ಮಧ್ಯೆ ಕ್ಷೇತ್ರ ರಕ್ಷಕ ಕ್ಯಾಚ್ ಗಾಗಿ ನೋಟವನ್ನ ಇಟ್ರು. ಕ್ಯಾಚ್ ಬಿಟ್ರು, ಆದರೆ ರನ್ ಔಟಿನ ರೂಪದಲ್ಲಿ ವಿಕೆಟ್ ಇಲ್ಲಿ ನೆಲಕ್ಕುರುಳ್ತಾ ಇದೆ. ಅದ್ಭುತವಾದ ಪ್ರಯತ್ನವನ್ನ ಇಟ್ಟಿದ್ರು ಮಾಸಿನ್ ಕ್ಯಾಚ್ ಗಾಗಿ, ಆದರೆ ಪ್ರಯತ್ನ ಖಂಡಿತ ಅದ್ಭುತವಾಗಿತ್ತು. ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಬಳಿಕ ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯತ್ತ ಧಾವಿಸಿತು. ಗೂಟ ರಕ್ಷಕ ಚೆಂಡನ್ನ ಕಲೆಕ್ಟ್ ಮಾಡಿದ್ರು. ನೇರವಾಗಿ ರನ್ ಔಟ್ ಅನ್ನು ಪೂರ್ತಿಗೊಳಿಸ್ತಾ ಇದ್ರೆ ವಿಕೆಟ್ ಇಲ್ಲಿ ನೆಲಕ್ಕುರುಳ್ತಾ ಇದೆ. ವಿಕೆಟ್ ನಂಬರ್ 6 ಅನ್ನ ಕಳಕೊಳ್ತಾ ಇದೆ ಕಾಟಿಪಳ್ಳ 11 ತಂಡ ಅಂಕಿಅಂಶ ಪಟ್ಟಿಯಲ್ಲಿ. ಒಟ್ಟು ಗಳಿಕೆ 45 45 ಫಾರ್ ದ ಲಾಸ್ ಆಫ್ 6 ವಿಕೆಟ್ಸ್. ಕೊನೆಯ 2 ಚೆಂಡುಗಳು ಬಾಕಿ ಉಳಿತಾ ಇದೆ.
ಹೊಸ ದಾಂಡಿಗನ ಆಗಮನವಾಗ್ತಾ ಇದೆ. ಇಲ್ಲಿ ನಂಬರ್ 8ರ ಕ್ರಮಾಂಕದಲ್ಲಿ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಇಲ್ಲಿ ಹಾರಿಸ್ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನವನ್ನ ಮಾಡಿಕೊಂಡ್ರು. ಇಲ್ಲಿ ಮತ್ತೆ ಒಂಟಿ ಓಟದ ಸೇರ್ಪಡೆಯಾಗ್ತಾ ಇದೆ ತಂಡದ ಖಾತೆಯಲ್ಲಿ. 46 ಪಂದ್ಯಾಟದ ವೀಕ್ಷಣೆಯಲ್ಲಿ BMR ಗ್ರೂಪ್ಸ್ ಇದರ ಮ್ಯಾನೇಜರ್ ಆಗಿರತಕ್ಕಂಥ ಹನೀಫ್ ನಮ್ಮ ಜೊತೆ ಇದ್ದಾರೆ. ಹನೀಫ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತಿಮ ಒಂದು ಚೆಂಡು ಇಲ್ಲಿ ಬಾಕಿ ಇದೆ. 46 ಓಟಗಳನ್ನು ಗಳಿಸಿಕೊಂಡು ಮುಂದುವರಿತಾ ಇದೆ ಕಟ್ಟಿಪ್ಪಳ 11. ಅಂತಿಮ ಚೆಂಡು, ದೊಡ್ಡ ಹೊಡೆತದ ಪ್ರಯತ್ನ ಈ ಬಾರಿ ನೇರವಾಗಿ ಕ್ಷೇತ್ರ ರಕ್ಷಕರ ಭದ್ರ ಬೊಗಸಿಗೆ ದಂಡಿಸ್ತಾ ಇದ್ದಾರೆ. ಶಾಹಿಲ್ ಲಾಂಗ್ ಆನ್ ತುದಿಯಲ್ಲಿ ಸುಲಭ ಕ್ಯಾಚ್ ಅನ್ನು ಇಲ್ಲಿ ಪಡೆಕೊಂಡ್ರು. ಮೊದಲ ಇನ್ನಿಂಗ್ಸ್ ಇಲ್ಲಿ ಪೂರ್ಣಗೊಳ್ತಾ ಇದೆ. 46 ಓಟಗಳನ್ನ ಗಳಿಸಿಕೊಂಡು ಇನ್ನಿಂಗ್ಸ್ ಅನ್ನ ಪೂರ್ತಿಗೊಳಿಸ್ತಾ ಇದೆ ಕಟ್ಟಿಪ್ಪಳ 11 ತಂಡ. 47 ಎಂಬುದು ವಿಜಯದ ಗುರಿಯಾಗ್ತಾ ಇದೆ KFC ಕೃಷ್ಣಾಪುರ ತಂಡಕ್ಕೆ. ನಿಗದಿತ 36 ಚೆಂಡುಗಳ ಮುಂದೆ 36 ಎಸೆತಗಳು, 47 ವಿಜಯದ ಗುರಿಯಾಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಿಕ್ಕಿದೆ. ದ್ವಿತೀಯ ಇನ್ನಿಂಗ್ಸಿನ ವಿದ್ಯಮಾನಕ್ಕಾಗಿ ಆತ್ಮೀಯ ಸನ್ಮಿತ್ರ ನೌಫಲ್ ಬೆದ್ರಾ ಅವರನ್ನು ವೀಕ್ಷಕ ವಿವರಣೆ ಕೊರಡಿಗೆ ಬರಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಿಕ್ಕಿದೆ. ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ ತರುವಂತಹ ಸಮಯ ಕೂಡ ವೀಕ್ಷಕ ವಿವರಣಾ ಕೊಠಡಿಗೆ ಆಂಗ್ಲ ಭಾಷೆಯ ವಿವರಣೆಗಾಗಿ ಶಮೀರ್ ಮಲಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. Yes, good morning all the cricket lovers, and once again thank you so much, Shafi. The target is
47 is the target. Definitely very good total this early morning for Katipala 11. Is the Srikanth. Well, starting the procedure from. He will be ball to hard hitter left-handed batsman Hussain. First delivery just played into that long off and he is off the mark with that shot. He's such a clean striker. He played for team Navarang Krishnapura in that match. And what an innings he played. 15 ball, 42 run in that BMR trophy, including 5 towering sixes. He's such a fabulous player, Hussain. Beautiful delivery, almost attacking the pad of the batsman Arshad. Try to play the defensive stroke, ball hit the pad on the way, and good start. So far away down the leg side. White plus 1-2 run added. It's a gifted run in the early morning for KFC Krishnapura. No matter which way runs are coming, they just needed one. 3 on the board, 2 ball completed. Srikanth started very well, couple of good delivery. Now just wayward line. Left hand, right hand combination, definitely advantage for KFC Krishnapura. Still one more left-handed to come, maybe 2 more. The formidable batting lineup. Taslim is in a very good form. Just played into the short mid wicket, and where the Liaquat collected the ball, batsman had enough time to take the single. In the single score now moves on to 4 on the board. Good batting performance from Katipala 11. Especially they are running between the wicket. That's why they posted a mammoth total of 46. 47 is the target. Slight inside edge of the bat. A little bit of sound came. It was inside edge of the bat into the shot. Fine leg and take an easy single. Just below 8 runs per over to win this match. They need to play sensible cricket. KFC Krishnapura. Hafid Appi watching the match in the dugout of KFC Krishnapura, and also Anif, KFC and Young Prince Urva, and also manager of BMR Group. Oh, this time, what a lovely shot! Good fielding, brilliant fielding, absolutely magnificent stop. That's a fantastic fielding, absolutely magnificent. That ball going with the angle. So over number 1 completed. Exactly they need 8 runs per over. They got 8 in the first over. That's for a fabulous save. That 3 runs he saved with that brilliant fielding. That kind of commitment really required. 2 runs saved in fact. They collected 2 for that shot. Nevertheless, that's a brilliant save. 8 in the first over. 39 runs required from 30 ball. So Afreed now brought into the attack from the Bidra Media cameraman end, bowling round the wicket to left-handed batsman Hussain.
Try to play the expansive drive without much footwork. Hussain is a big, tall man. We all know he is a distractive opening batsman. Even in a dot ball, he can convert that dot ball into big shots. He has the ability of playing the big shot. Beautiful delivery. Maybe impact was outside of stump. So leg by signal from the umpire. That's a misfield actually. There is only single. They conceded one extra run. There's a good running between the wicket. Brilliant running between the wicket, Hussain and Arshad. It's a good delivery, just played into that short extra cover, and where the fielder collected the ball. Sensible batting from Hussain. He moves on to 5 out of that 7 ball. They were 11 after the completion of 1.3, 11 without losing any wicket. Match is evenly poised at this situation. Full toss delivery, just played into the deep extra cover. Ball races into the fence for 4. Brilliant batting. Tawfiq fielder there tried his best to stop that, but he could not do that. Full toss delivery from Afridi. But someone like Arshad, you can't bowl that full toss delivery. It's such an experienced campaigner from the side of KFC Krishnapura. That 4 given a lot of advantage for them now. Good delivery, played into the short mid wicket. Easy walkable single. So last ball of the second over. 16 already they got without losing any wicket. Definitely good start here for KFC Krishnapura. 16 without losing any wicket. Last 1 ball remaining of the second over. One more full toss delivery into the deep cover region. Fielder on the launches. Ball races into the fence for 4. 2 full toss delivery. Both of them went outside the park for a 4 run. 20. Now 24 ball remaining. 27 run required in this match. So the left hand right hand combination definitely advantage for KFC Krishnapura. They got man in a form, Hussain actually. What a shot that. Excellent cover drive. He bisected that 2 fielder. Short cover and short extra cover fielder there. Exactly between the 2 fielder he played. And a quick outfield, even yes, early morning. There's a Deverum there, but still there's a quick outfield there. Ball travel very quickly into that deep cover boundary for 4. Change of bowling. The left armer, Kader, brought into the attack. So good delivery in the air, but fielder I think he slipped while trying to go for the catch.
But he stayed back and collected the ball, and now batsman had once again enough time to take the single. Usher showing all his experience. He's in abroad few years, but he have the very good cricketing skills still. That's why this kind of tricky chase, having Arshad in the middle, that's a very good sign for KFC. But Kattipala 11, they got a formidable bowling line attack. Still they need a wicket. One, either two wicket, definitely they can strongly come back. Still they have plenty of run to defend. Went for the big shot. That's the wicket we are talking about. Tawfiq taken the catch. The dangerous looking Hussain walking back to the pavilion. So good innings, the entertaining innings come to an end from Hussain, the new man into the middle. So Nihal into the middle, very good player. Such an engage, he showed a lot of quality in Andram cricket, that's why he promoted. If you get in the place in the side of KFC Krishnapura, such an engage, and promoting at number 3, there's a very good position for any batter in any format of the game, and that's why he promoted. He's such a quality player. Nihal. It is Kader, experienced Kader. How effortlessly played that sweep shot, reverse sweep in fact, into that gully direction. He's off the mark with that shot. 22 for the loss of just 1 wicket. Over number 3 started. Last 3 ball remaining. 1 good over required here for Kattipala 11. They had a very good side. I think he's gone. Oh my goodness. Quite unconventional way of the playing the shot. Look at, I want to see that replay. That's quite interesting that. Look at that replay. Shimmy down, just walking. Wicketkeeper just completed the formality. That's a big wicket. 1 brings 2. We always say in the commentary box. The both opener now back to the pavilion. Good over from the experienced Kader. Brilliant over. So hard-hitter left-handed batsman is having such a fantastic form this season. Taslim into the middle. They need a play sensible cricket, and what a comeback. Kattipala 11. Good over from Kader. Magnificent over started, showing all his experience. He's such a fine all-rounder, Kader. The experienced Iqbal at short mid-wicket for the left-handed batsman. Now Taslim in the middle. He's in a very good form. Left-handed batsman, bowling for the left-handed batsman. Ball is pitching outside the leg stump. Even that ball hitting the middle stump also umpire can't give LBW because it's the same scenario. Round the wicket bowler for the right-hander. Now left-handed bowler bowled round the wicket to left-handed batsman. That time also ball is pitching outside the leg stump. If he bowled that for the right-handed batsman, that time he have opportunity of getting LBW. So leg by signal from the umpire. Good delivery, just played into the deep mid wicket. Long chase for the fielder. Little bit of fumble. They went for the second run. Good running between the wicket. Over number 3 completed. 25 for the loss of 2 wickets. The chase is on now.
Remaining 18 ball, 22 run required in 18 ball. 18 ಎಸೆತ 22 ಓಟಗಳ ಅವಶ್ಯಕತೆ. 7.33 now required rate to win this match. ದಯವಿಟ್ಟು ಮುಂದಿನ ಪಂದ್ಯಾಟಕ್ಕಾಗಿ ದಯವಿಟ್ಟು ವ್ಯವಸ್ಥಾಪಕರಲ್ಲಿ ನಾನಚಿಮೆಯನ್ನು ಮುಕ್ತಗೊಳಿಸಿ ಈಗಾಗಲೇ ಎರಡು ತಂಡ ನಾಯಕರಲ್ಲಿ ಸಿದ್ಧರಾಗಿದ್ದಾರೆ. ಮಾಲಿಂಗೇಶ್ವರ ಕಾರ್ಕಲ್ ತಂಡ ನಾಯಕ ಹಾಗೂ ರೆಡ್ ವಿಂಗ್ಸ್ ಕುಂಜಿತ ಬೈಲ್ ತಂಡ ನಾಯಕರಲ್ಲಿದ್ದಾರೆ. ದಯವಿಟ್ಟು ವ್ಯವಸ್ಥಾಪಕರು ನಾನಚಿಮೆಗೆ ಪ್ರಕ್ರಿಯೆಯನ್ನು ಮುಕ್ತಗೊಳಿಸಬೇಕಾಗಿ ತಮ್ಮಲ್ಲಿ ನಾವು ವಿನಮ್ರ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ. There's a wide outside of them, wide signal from the umpire. That wide delivery totally releasing the pressure from the batter. Now exactly 7 runs per over they required. 18 ball, 21 run required. Early morning, still lot of cricket lovers really enjoying in this wonderful cricket match. Pre-quarter final match from Group B. Good ball, Taslim tried to play the reverse sweep actually. Missed the line completely. Normally very good player when he playing that reverse sweep. Such a brilliant innings he played in Mudabidre Swaraj ground in the Bedra Cup. For Ashut Tech. Flick on his toe, complete a single. They go in for the second run. Good running between the wicket. So that's a good running between the wicket. Taslim and Nihal. 28 for the loss of 2 wicket. It's a good looking shot. Sensible batting, and we all know Snehal, what a quality player. Such an engage, he showed a lot of quality in his cricket. There's a late cut from the back foot. Actually, before delivering the ball, a premeditative shuffle cross. Then bowler changed his line actually. Bowled outside off stump. In the same angle, opened the bat face and guided. So good delivery. Taken outside edge of the bat. So that's a declared. Ball just hide it behind the curtain means that's a declared. Last one ball remaining. (31). Now 16 required from 13 ball. Beautiful delivery. Taslim is gone. That's a big wicket. That's a definitely big wicket at this situation. Beautiful delivery. Lovely ball from Srikanth. Over number 4 completed. 31 for the loss of 3 wickets. Now this is heading one interesting chase now. 12 ball and 16 run required to win this match. 12 ಎಸೆತ 16 ಓಟಗಳ ಅವಶ್ಯಕತೆ.
The experienced Imran into the middle along with young Nihal. Loss of responsibility on the shoulder of this young man. He is a proper batsman, no doubt about it. Nihal faced this kind of situation many times in his life. He played like a hero. He got a very good partner at the other end, someone like Imran Senior. He is a very good batter. It's a good bowling change. They brought back the experienced Kader into the attack. 12 balls, 16 runs required. Malingeshwara Karkala won the toss against Red Wings Kunjat Bail. Some good looking shot straight down the ground. Good fielding. Just taken a single. 11 ball and 15 run required. Now this getting really interesting last few minutes for in this match. Salim Alikote main umpire. Azmal Jokate square leg umpire. Sheikh Malali third umpire. SM just played into that cover point direction where Liaquat collected the ball. Batsman had enough time to take the single. Every passing ball. Excitement increasing in this match. Two very good teams. They know each other very well. Many of them played together also. 10 ball, 14 run required. Interesting battle between the two sides. Experienced Kader, the left arm quick bowler, to right-handed young talent in Nihal for KFC Krishnapura. Oh, look at the confident level of Nihal. A shimmy down the track, just played almost into the hand of Srikanth at mid-on. Oh, that's a gifted run. You can't bowl that ball on that time. Now things are pretty much ever in KFC Krishnapura because of that wide +1. Now 11 run required from 9 delivery. Set batsman Nihal there. One good over. He need to complete in a good way. 9 ball, 11 run required. So it is once again is poorly marked from the round the wicket. Lovely delivery, just shimmy down the track, played into that long off. Good fielding. They wanted second run. Imran wanted, Nihal not interested. They need a proper call while running between the wicket. Except that, they just taken a single. 8 ball and 10 run required. Couple of good ball required here for Katipalla 11. Kader is a capable bowler, but Imran more than a capable player. 8 ball, 10 run required to win this match. Good delivery, hit the pad on the way. Leg by signal from the umpire. 7 ball, 9 run required. Last ball of the penultimate over. Now they are pushing the sweeper cover a little bit further. So leg by signal from the umpire. Even Nihal knows that he hit that pad. So nevertheless, single came in that last ball of the penultimate over. Now the interesting final over. 6 ball and 8 run required. 6 ball and 8 run required to win this match. We already had one good match in the previous one. Where Durables
Adur Bulls versus South Sporting in that match. Similar kind of situation. Who will going to bowl that final over? Captain choose Mudassir to bowl final over. What a quality innings from young Nihal. 7 ball he faced, scored 7 runs. Now anybody's game, I feel that. Victory for Katipala 11, victory for KFC Krishnapura. Can we have tie match? If match come to an end tie, wicket is important. So no ball to start here. 1+1, 2 run added. Now 6 balls, 6 runs required. Free time. Oh, free still to follow. Oh, Mudassir, he made a mistake here. That 2 run. Now it's a total in the favor of KFC Krishnapura. The hard work in a first few over. Vain as bowler Mudassir bowled that. 2 illegal balls, 1 from no ball. Free hit still to follow. Just shimmy down the track, not properly connected there. Time is up. 5 ball and 3 run required to win this match. Sam just play the reverse sweep. They complete a single. Even they think in the second run, fielder did not throw that ball. Scores are level. Oh, that's a victory shot from the bat of Imran. So congratulations KFC Krishnapura. They reach the quarter final of in this most prestigious cricket tournament. Yes, we were going to start up the next match. I heartily invite Naufal Bidra to the commentary box. Yes, now the time to announce man of the match.